ಅಲ್ಲ ಬೆಂಕಿನ ಹಾಕೊಂಡು ಮೂವಿ ಮಾಡಬೇಕಂತ ಅಭಿಮಾನಿಗಳ ಬೇಡಿಕೆ ಜಾಸ್ತಿ ಇದೆ ಸರ್. ಆಯ್ತು ಮಾಡೋಣ. ಆ ಟೈಮ್ ಕಾಲ ಕೂಡಿ ಬಂದರೆ ಎಲ್ಲ ನಡೆಯುತ್ತೆ. ಅದೇ ನವೆಂಬರು ಅಥವಾ ಡಿಸೆಂಬರಲ್ಲಿ ತೊರ್ನಳ್ಳಿ ದಿನ್ನೇನಲ್ಲೇ ನಡೆಸಬೇಕು ಅಂತ ಎಲ್ಲ ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲ ನಡೀತೈತೆ ಹಂತವಾಗಿ ಯಾವ್ಯಾವ ರೀತಿ ಅದನ್ನು ಪ್ರೊಸೀಜರ್ ಮಾಡಬೇಕೋ ಆ ರೀತಿ ನಡೀತೈತೆ. ಜನಗಳಿಗೆ ಪ್ರೋತ್ಸಾಹನೂ ಐತೆ, ಆಮೇಲೆ ರೈತರ ಪ್ರೋತ್ಸಾಹ ತುಂಬ ಐತೆ. ಯಾಕಂದರೆ ಎಲ್ಲರೂ ಎತ್ತುಗಳು ಎಲ್ಲ ವಿಭಾಗದ ಓರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಸಲ ಇನ್ನೂ ಭಾಳ ವಿಜೃಂಭಣೆಯಿಂದ ನ್ಯಾಷನಲ್ ಲೆವೆಲ್ ರೇಸ್ ಮಾಡಬೇಕು ಅಂತ. ಮಾಲ್ದೂರು ಭಾಗದಲ್ಲೇ ಮಾಡ್ತಾರೆ, ವಿಶೇಷ ಅಣ್ಣ ಏನಂತಂದರೆ ನಾವು ಹೋದ್ಸಲಿ ಹೊಸಕೋಟೆ ಭಾಗದಲ್ಲಿ ಮಾಡಿದ್ದು. ಹೊಸಕೋಟೆ ಭಾಗದಲ್ಲಿ ಅಲ್ಲಿ ಔಟರ್ ರಿಂಗ್ ರೋಡ್ ಬಂದು ಜಾಗ ಎಲ್ಲ ಹೋಯ್ತು. ಅದಕ್ಕೆ ಇವತ್ತು ತೊರ್ನಳ್ಳಿ ದಿನ್ನೇನಲ್ಲಿ ದೇವಸ್ಥಾನದೇ 150 ಎಕರೆ ಐತೆ. ಇವತ್ತು ಅದನ್ನು ನಾವು ಎಲ್ಲ ಒಂದು ಫೆನ್ಸಿಂಗ್ ಮಾಡೋ ಮುಖಾಂತರ ದೇವಸ್ಥಾನದ ಜಾಗ ಉಳಿಸ್ದಂಗೂ ಆಗುತ್ತೆ, ಜಾತ್ರೆನ ಉಳಿಸ್ದಂಗೂ ಆಗುತ್ತೆ. ಇದು ಹಿಂಗೆ ಮುಂದಿನ ದಿನಗಳಲ್ಲಿ ಬೆಳ್ಕೊಂಡು ಹೋಗಲಿ ಅಂತ ಮಾಡ್ತಾ ಇರೋದು. ಜಾತ್ರೆಗೂ ಸಪ್ಲಮನ್ ದೇವಸ್ಥಾನಕ್ಕೂ ನಿಮ್ಗೆ ಏನಾದರೂ ಒಂದು ಉಂಟಾ ಸರ್ ಅಲ್ಲಿ? ಅಣ್ಣ ಅದು ಹೆಂಗೆ ಅಂತಂದರೆ ಒಂದು ತಾಯಿ ಮಗನ ಬಾಂಧವ್ಯ ಇದ್ದಂಗೆ. ನಾನು ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ರೂ ಆ ಅಮ್ಮನ ಆಶೀರ್ವಾದ ಇಟ್ಕೊಂಡೇ ಮಾಡೋದು. ಆಮೇಲೆ ಗೌಡಗೆರೆ ಬಸಪ್ಪ, ಚಾಮುಂಡೇಶ್ವರಿ ಬಸಪ್ಪ ಇವರಿಬ್ಬರೂ ನನಗೆ ನನ್ನ ಜೊತೆಯಲ್ಲಿ ಪ್ರೋಗ್ರಾಮ್ಗಳಲ್ಲಿರ್ತಾರೆ. ಮತ್ತು ಎಲ್ಲ ದೇವ್ರುಗಳ್ನು ನಾನು ಆಶೀರ್ವಾದ ಕೇಳ್ಕೊತೀನಿ. ಏನಂತಂದರೆ ಎಲ್ಲ ಸುಖಕರವಾಗಲಿ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅದೇ ರೀತಿಯಲ್ಲಿ ಇವತ್ತು ದೇವರು ಹಂಗೆ ಆಶೀರ್ವಾದ ಮಾಡ್ತಾವನೆ. ಈ ಸಲ ಅದೇ ಮಾಮೂಲಿ ಹೋದ್ಸಲಿ ನಾವು ಚಿನ್ನ ಬೆಳ್ಳಿ ದುಡ್ಡು ಕೊಟ್ರಿ. ಈ ಸಲ ಅದೇ ಪ್ಯಾಟ್ರನ್ನೇ ಮಾಡಬೇಕು ಅಂತ. ಯಾಕಂತಂದರೆ ದುಡ್ಡು ಅವ್ರು ಖರ್ಚು ಮಾಡ್ಕೊಂಡ್ರು ಬೆಳ್ಳಿ ಬಂಗಾರ ಅವ್ರ ಮನೆಯಲ್ಲಿ ಯಾವತ್ತಿಗೂ ಶಾಶ್ವತವಾಗಿರ್ತದೆ. ಏನಾದರೂ ಒಂದು ಮಾಡಿಸಿಟ್ಕೊತಾರೆ. ಆ ಕಾರಣಕ್ಕೆ ಅದರದೇ ಅದೇ ರೀತಿಯಲ್ಲಿ ಮಾಡಬೇಕು ಅಂತ. ಅಂದರೆ ಅದು ಒಂದ್ಸಲಿ ನಾವು ಎಲ್ಲ ಕ್ಲೀನಾಗಿ ಇದು ಮಾಡಿ ಒಂದೊಂದು ಕ್ಯಾಟಗರಿನಲ್ಲಿ 4 ಪ್ರೈಸ್ ಇರುತ್ತೆ. ಅದೇ ರೀತಿಯಲ್ಲಿ 4 ಕ್ಯಾಟಗರಿ ಮಾಡೋ ಕಾರಣಕ್ಕೆ ಹೋದ್ಸಲಿ 3 ಮಾಡಿದ್ದು, ಈ ಸಲ 4. ಇನ್ನೂ 2 ದಿನ ಹೆಚ್ಚಳ ಆಗುತ್ತೆ. ಮೋಸ್ಟ್ಲಿ ಈ ಸಲ ವಾರದಿಂದ ವಾರದವರೆಗೂ ರೇಸ್ ಇರುತ್ತೆ, 8 ದಿನ. ಇಲ್ಲ ಆರ್ ಡಿ ಕಾರ್ ಅಂತ ಹೇಳಿಲ್ಲ, ಕಾರ್ ಇಕ್ತೀನಿ ಅಂತ ಹೇಳಿದೆ. ಬಟ್ ಕಾರು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತದೆ. ಆ ಕಾರಣಕ್ಕೆ ಎಲ್ಲ ನಮ್ಮದು ಒಂದು ಕಮಿಟಿ ಐತೆ, ಅದರಲ್ಲೆಲ್ಲ ಕೂತು ಡಿಸ್ಕಸ್ ಮಾಡಿ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಣ ಅಂತ. ಬಟ್ ಏನೇ ಮಾಡಲಿ ನಾನು ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟು ದಿನ ಪ್ರೋಗ್ರಾಮ್ ಮಾಡ್ತೀನೋ ಅಷ್ಟು ದಿನನೂ ಊಟದ ವ್ಯವಸ್ಥೆ ಇರ್ತದೆ. ಊಟದ ವ್ಯವಸ್ಥೆ ಇದ್ದೇ ಇರ್ತದೆ. ಮಾಡಬೇಕು ಅಂತ ನನಗೂ ಐತೆ. ಸುಮಾರು ಕಥೆಗಳು ಬಂದಿದ್ದಾವೆ. ಬಟ್ ಅದ್ರ ತಕ್ಕದಂಗೆ ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕು. ಈ ರೇಸೆಲ್ಲ ಮುಗ್ದಿದ್ದಾದಮೇಲೆ ನಾನು ನೋಡೋಣ ಟೈಮ್ಗೆ ಏನು ನೋಡೋಣ. ಅದ್ರ ತಾಯಿ ಆಶೀರ್ವಾದ ಬೇಕೇ ಬೇಕು ಸರ್. ನಮ್ಮ ಹೊತ್ತೂರು ಸಂತೋಷ್ ಅವರು ಇರಬೇಕಾದ್ರೆ ನಾವು ಅವ್ರ ತಾಯಿ ಆಶೀರ್ವಾದ ಅವ್ರಿಗೆ ಬೇಕೇ ಬೇಕು. ಅವರು ಮುಂದೆ ಬರಲೇಬೇಕು. ಓಕೆ ಅಣ್ಣ. ಹಾಂ ಅಲ್ಲ ಬೆಂಕಿನ ಹಾಕೊಂಡು ಮೂವಿ ಮಾಡಬೇಕಂತ ಅಭಿಮಾನಿಗಳ ಬೇಡಿಕೆ ಜಾಸ್ತಿ ಇದೆ ಸರ್. ಆಯ್ತು ಮಾಡೋಣ. ಆ ಟೈಮ್ ಕಾಲ ಕೂಡಿ ಬಂದರೆ ಎಲ್ಲ ನಡೆಯುತ್ತೆ. ಅದೇ ಆಯಿತಾ.